ಓಪಸ್ ATR-72 ಟ್ವಿನ್ ಇಂಜಿನ್ ವಿಮಾನವು ಆಗಸ್ಟ್ 9, 2024ರಂದು ಬ್ರೆಜಿಲ್ನ ಪರಾನಾ ಸ್ಟೇಟಲ್ಲಿರುವ ಕ್ಯಾಸ್ಕೆವೆಲ್ ಏರ್ಪೋರ್ಟ್ನಿಂದ ಸಾವೋಪೋಲೋ ಸಿಟಿಯಲ್ಲಿರುವ ಗುರಲ್ಹೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತೆರಳಬೇಕಾಗಿತ್ತು. ಈ ವಿಮಾನವು ಇನ್ನೇನು ಏರ್ಪೋರ್ಟ್ಗೆ 80 ಕಿಲೋಮೀಟರ್ ಇರುವಾಗ ವಿನ್ಹ್ಯಾಡೋ ಅನ್ನೋ ಟೌನ್ನಲ್ಲಿ ಈ ವಿಮಾನ ದುರಂತಕ್ಕೆ ಒಳಗಾಗಿ ಅಲ್ಲಿಯೇ ಪತನವಾಯಿತು. ಅದರಲ್ಲಿ 4 ಸಿಬ್ಬಂದಿ ಹಾಗೂ ಎಲ್ಲಾ ಪ್ರಯಾಣಿಕರು ಸೇರಿ ಒಟ್ಟು 62 ಮಂದಿ ಇದ್ದರು. ಅದು ಬಿದ್ದ ರಭಸಕ್ಕೆ ಬೆಂಕಿ ಹೊತ್ತಿ ಅದರಲ್ಲಿದ್ದವರೆಲ್ಲ ಸುಟ್ಟು ಕರಕಲಾಗಿ ಮರಣ ಹೊಂದಿದರು ಎಂದು ಸರ್ಕಾರ ಘೋಷಣೆ ಕೂಡ ಮಾಡುತ್ತೆ. ಆದರೆ ಅದರಲ್ಲಿ 61 ಜನ ಆಗಿರುತ್ತೆ ಸಾವನ್ನಪ್ಪಿರೋದು. ಆಡ್ರಿಯಾನೋ ಎಂಬ ವ್ಯಕ್ತಿಯು ಮರಣ ಹೊಂದಿರಲಿಲ್ಲ. ಅದಕ್ಕೆ ಕಾರಣ ವಿಮಾನ ಹೊರಡುವ ಸಂದರ್ಭದಲ್ಲಿ ಈತ 15 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಅಲ್ಲಿಯ ಸಿಬ್ಬಂದಿ ಅವನನ್ನು ತಡೆದು ಹೋಗಲು ಬಿಡಲಿಲ್ಲ. ಎಷ್ಟು ಕೇಳಿ ಗಲಾಟೆ ಮಾಡಿದರೂ ಬಿಡಲೇ ಇಲ್ಲ. ಕೊನೆಗೆ ಕೋಪದಿಂದ ಮತ್ತೊಂದು ವಿಮಾನಕ್ಕೆ ಕಾದು ಕುಳಿತಿದ್ದ. ಸ್ವಲ್ಪವೇ ಹೊತ್ತಿನಲ್ಲಿ ಆತ ಹೋಗಬೇಕಾದ ವಿಮಾನದ ಪತನದ ಸುದ್ದಿಯನ್ನು ಕೇಳಿ ಇಬ್ಬರಿಗಾಗಿ ಹೋಗಿದ್ದ. ಆತನ ಕಣ್ಣಲ್ಲಿ ನೀರು ಕೂಡ ಬಂತು. ಗಲಾಟೆ ಮಾಡಿದ ಸಿಬ್ಬಂದಿ ಬಳಿ ಹೋಗಿ ಗಟ್ಟಿಯಾಗಿ ತಬ್ಬಿ ಹಿಡಿದ. ಕೊನೆಗೆ ಮೀಡಿಯಾದಲ್ಲಿ ನಾನು ಆ ಸಿಬ್ಬಂದಿಯನ್ನು ಕೊನೆಯವರೆಗೂ ಮರೆಯಲ್ಲ ಎಂದು ಹೇಳಿಕೆ ಕೂಡ ಕೊಡ್ತಾನೆ.